ಎಲ್ಲರಿಗೂ ಹಬ್ದಿ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದಿನಿಂದ ನಾವು ಕರೆಂಟ್ ಅಫೇರ್ಸ್ ಅಂದರೆ ನಮಗೆ ಪ್ರತಿ ಎಕ್ಸಾಮ್ಗಳಿಗೂ ಸಹ ಕರೆಂಟ್ ಅಫೇರ್ಸ್ ಬಹುಮುಖ್ಯವಾದ ಪಾತ್ರ ವಹಿಸ್ತಾ ಸ್ನೇಹಿತರೆ. ಅದರಲ್ಲೂ PSI 402 ಎಕ್ಸಾಮ್ಗಾಗಿರ್ಬೋದು, ನಂತರ PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಕರೆಂಟ್ ಅಫೇರ್ಸ್ ಎಲ್ಲಿಂದ ಪ್ರಶ್ನೆಗಳು ಬರ್ತವೆ ಅನ್ನೋದ್ರ ಮೇಲೆ ನಾವು ಚರ್ಚಿಸ್ತಾ ಬರೋಣ ಸ್ನೇಹಿತರೆ. ಅದರಲ್ಲೂ ಮೊದಲನೇದಾಗಿ ಪ್ರತಿ ಎಕ್ಸಾಮ್ಗೂ ಸಹ ನೀವು ಮಿನಿಮಮ್ 6 ತಿಂಗಳ ಕರೆಂಟ್ ಅಫೇರ್ಸ್ನ ನೀವು ಕಂಪಲ್ಸರಿ, ಅಂದರೆ ಇಂದಿನ 6 ತಿಂಗಳ ಕರೆಂಟ್ ಅಫೇರ್ಸ್ನ ಕಂಪಲ್ಸರಿ ಓದಿರಬೇಕಾಗುತ್ತೆ. ನಂತರ ಅದಕ್ಕೂ ಇನ್ನು ಒಂದು ವರ್ಷದ್ದು ಯಾವೆಲ್ಲ ಅಂಶಗಳನ್ನ ನೀವು ಓದ್ಕೋಬೇಕಂದ್ರೆ ಬಹುಮುಖ್ಯವಾದ ತುಂಬಾ ನ್ಯೂಸಲ್ಲಿರುವಂಥದ್ದು, ಮತ್ತು ರೀಸೆಂಟಾಗಿ ಯಾವುದಾದ್ರೂ ಆಯ್ಕೆ ಆಗಿದ್ದರೆ ಅಥವಾ ಒಂದು ಅವಾರ್ಡ್ಸ್ಗಳು ತುಂಬಾ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್ ನೋಬೆಲ್ ಅವಾರ್ಡ್ಸ್, ಈ ಥರ ಅವಾರ್ಡ್ಸ್ಗಳು ಅಥವಾ ಚಾಂಪಿಯನ್ ಟ್ರೋಫಿ ಯಾರಾದರೂ ಗೆದ್ದಿದ್ರೆ, ICC ವರ್ಲ್ಡ್ ಕಪ್ ಗೆದ್ದಿದ್ರೆ, ಈ ಥರ ಅಂಶಗಳನ್ನ ನೀವು ಕಂಪಲ್ಸರಿ ನೆನ್ಪಿಡಬೇಕು. ಅದರ ಜೊತೆಗೆ ಪ್ಲ್ಯಾನಿಂಗ್ಸ್, ಯೋಜನೆಗಳು ಯಾವುದಾದ್ರೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜಾರಿಗೆ ತಂದು ಅವು ತುಂಬ ಸುದ್ದಿ ಮಾಡಿದರೆ ಅಂಥವು ಸಹ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ತದನಂತರ ಚಂಡಮಾರುತಗಳಾಗಿರ್ಬೋದು ಅಲ್ವಾ, ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತಹ ಸಭೆಗಳಾಗಿರ್ಬೋದು, ಈ ಥರ ಮತ್ತು ನಿಮಗೆ ತುಂಬ ಸಂಘಟನೆಗಳಿವೆ, ಅವು ಯಾವ ವರ್ಷದಲ್ಲಿ ಪ್ರತಿ ವರ್ಷವೂ ಸಭೆ ಜರುಗಿಸ್ತಾ ಬರ್ತವೆ. ಅಂಥ ಕರೆಂಟ್ ಅಫೇರ್ಸ್ನ ನೀವು 1 ಇಯರಿಂದ ಅಪ್ಡೇಟ್ ಆಗಿರಬೇಕು. ಇನ್ನು 6 ಮಂತ್ ಕರೆಂಟ್ ಅಫೇರ್ಸಲ್ಲಿ ಯಾವೆಲ್ಲ ಓದಬೇಕು ಅನ್ನೋದನ್ನ ನಾನು ಇಂದಿನಿಂದ ತಿಳಿಸ್ಕೊಡ್ತಾ ಬರ್ತೀನಿ. ಇನ್ನು ಕಳೆದ 1 ವರ್ಷದ ಕರೆಂಟ್ ಅಫೇರ್ಸ್ ಯಾವುದು ಓದಬೇಕು ಅನ್ನೋ ವಿಚಾರಗಳನ್ನು ಬೇರೆ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನಿಂದ ನಾವು ಜನವರಿ ತಿಂಗಳಲ್ಲಿ ಯಾವೆಲ್ಲ ಕರೆಂಟ್ ಅಫೇರ್ಸ್ ಕಂಪಲ್ಸರಿ ಓದಲೇಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಕ್ಲಾಸಸ್ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ನೋಡಿ, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳ್ತಾ ಬರ್ತಾರೆ. ಇದರಲ್ಲಿ ನಮಗೆ ಈ ಪ್ರಸ್ತುತ PSI 402 ಎಕ್ಸಾಮ್ ಇದೆ, ಯಾಕಂದರೆ KA ಎಕ್ಸಾಮ್ ನಡೆಸ್ತಾ ಇರೋದು, ಮತ್ತು ವಿಲೇಜ್ ಅಕೌಂಟೆಂಟು ಸಹ KA ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡೆಸುತ್ತೆ. ಹಾಗಾಗಿ ಪೇಪರಲ್ಲಿ 1 ವರ್ಡ್ ಕ್ವಶನ್ಗಳು ತುಂಬಾ ಕೇಳೋ ಚಾನ್ಸಸ್ ಇರುತ್ತೆ ಕರೆಂಟ್ ಅಫೇರ್ಸು. ಇನ್ನು KPSC ಗ್ರೂಪ್ ಸಿ ಅಂತ ಬಂದಾಗ ಸಬ್ಜೆಕ್ಟ್ ನಾಲೆಡ್ಜಲ್ಲಿ ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ಬಟ್ ಕರೆಂಟ್ ಅಫೇರ್ಸ್ ಅವರು ಸಹ 1 ವರ್ಡಲ್ಲೇ ಕೇಳ್ತಾ ಬರ್ತಾರೆ. ಕೆಲವೊಂದು ಪ್ಲ್ಯಾನಿಂಗ್ಸ್ ಏನಾದರೂ ಇದ್ದರೆ ಅವುಗಳಲ್ಲಿ ನಮಗೆ A ಸರಿ, B ಸರಿ, ABC ಸರಿ ಅಂತೆಲ್ಲ ಕೇಳ್ತಾ ಬರ್ತಾರೆ. ಪ್ರಸ್ತುತ ನಾವು 1 ವರ್ಡ್ ಕರೆಂಟ್ ಅಫೇರ್ಸಲ್ಲಿ ಯಾವುದಕ್ಕೆಲ್ಲ ಓದಿರಬೇಕು, ಅದೇ ಥರ ಪ್ಲ್ಯಾನಿಂಗ್ಸ್ ಏನಾದರೂ ಬಂದರೆ ಅದರಲ್ಲಿ ನಿಮಗೆ ಡೆಪ್ತ್ ನಾಲೆಡ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನಾವು ಪ್ರೆಸೆಂಟ್ ಈಗ ಈ ಕ್ವಶನ್ ನೋಡ್ತಾ ಬರೋದಾದರೆ, ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಯಾರು? ಎಲ್ಲರೂ ಸಹ ಗೊತ್ತಿರುತ್ತೆ, ಎಸ್ ಸೋಮನಾಥ್ ಅವರಾಗಿರ್ತಾರೆ. ಈ ಇಸ್ರೋದ ಪ್ರಸ್ತುತ ಅಧ್ಯಕ್ಷರಂತ ಬಂದಾಗ ಸೋಮನಾಥ್ ಅವರಾಗಿರ್ತಾರೆ. ಈ ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಬೆಂಗಳೂರಿನಲ್ಲಿದೆ. ಇದರ ಸ್ಥಾಪನೆ ಆದಂತಹ ವರ್ಷ ಕೇಳ್ತಾರೆ, 1969 ಆಗಸ್ಟ್ 15 ಅನ್ನೋದು ಸಹ ಇಂಪಾರ್ಟೆಂಟು. ಸಿಂಪಲ್ಲು, ನಮ್ಮ ಸ್ವಾತಂತ್ರ್ಯ ದಿನಾಚರಣೆನ ನೆನ್ಪಿಟ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಇನ್ನು ಇಸ್ರೋನ ಫುಲ್ ಫಾರ್ಮ್ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾ ಬರ್ತಾರೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆ್ಯಂಡ್ ಆರ್ಗನೈಜೇಷನ್, ಅಂದರೆ ಆರ್ಗನೈಜೇಷನ್ ಆಗಿರುತ್ತೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಕರೀತಾರೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇನ್ನು ಇತ್ತೀಚೆಗೆ ನ್ಯೂಸ್ ಇರೋದು ಬಂದು ನಮಗೆ, ಇಸ್ರೋದು ಬಂದು ನಮಗೆ ನೋಡಿ, ಎಕ್ಸ್ಪೋಸ್ಯಾಟ್ ಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದನ್ನು ಉಡಾವಣೆ ಮಾಡಿದಂತಹ ಸಂಸ್ಥೆ, ಬಾಹ್ಯಾಕಾಶ ಸಂಸ್ಥೆ ಯಾವುದು ಅಂತ ಕೇಳಿದರೆ ಇಸ್ರೋ ಉತ್ತರ ಆಗಿರುತ್ತೆ. ಇದು ಏನಕ್ಕೆ ಇದು ಫೇಮಸ್ ಆಗಿದೆ ಅಂತ ಕೇಳ್ತಾರೆ. ಇದು ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳು, ಕಪ್ಪು ಕುಳಿ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳು, ಓಕೆ, ಕಪ್ಪು ಕುಳಿ ನ್ಯೂಟ್ರಾನ್ ಸ್ಟಾರ್ಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಒಂದು ಮಿಷನನ್ನು ಉಡಾವಣೆ ಮಾಡಿದ್ದು ಇಸ್ರೋ ಆಗಿರುತ್ತೆ ಸ್ನೇಹಿತರೆ. ಈ ಎಕ್ಸ್ಪೋಸ್ಯಾಟ್ ಮಿಷನ್ ಅನ್ನೋದು ನೆನ್ಪಿಟ್ಕೋಬೇಕು. ಇಸ್ರೋಗೆ ಸಂಬಂಧಪಟ್ಟಂತಹ ಎಕ್ಸ್-ರೇ ಪೊಲಾರಿಮೀಟರ್ ಅಂತಲೂ ಸಹ ಕರೀತಾರೆ. ಎಕ್ಸ್ರೇ ಪೊಲಾರಿಮೀಟರ್. ಇಷ್ಟು ಅಂಶಗಳು ನಿಮಗೆ ಪ್ರಸ್ತುತ ಕರೆಂಟ್ ಅಫೇರ್ಸಲ್ಲಿದೆ, ನೆನಪಲ್ಲಿ ಇಟ್ಕೊಂಡಿರಬೇಕು ಸ್ನೇಹಿತರೆ. ಹಾಗಾದರೆ ಮಿಕ್ಕಿಳಿದ ಆಪ್ಷನ್ಸು ಸಹ ತುಂಬ ಪ್ರಸಿದ್ಧ ಆದಂತಹ ವ್ಯಕ್ತಿಗಳ ಬಗ್ಗೆ ನಾನಿಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದೀನಿ. ಯಾಕಂದರೆ ಅರವಿಂದ್ ಪನಾಗರಿಯಾ ಏನಕ್ಕೆ ಇತ್ತೀಚೆಗೆ ಸುದ್ದಿಯಲ್ಲಿ ನ್ಯೂಸ್ ಇದ್ದಾರೆ ಅಂದರೆ, ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಕಳೆದ 15ನೇ ಹಣಕಾಸಿನ ಅಧ್ಯಕ್ಷರು NK ಸಿಂಗ್ ಅವರಾಗಿರ್ತಾರೆ. ಪ್ರಸ್ತುತ ನಮಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಂತ ಪ್ರಶ್ನೆ ಕೇಳಿದರೆ ಅರವಿಂದ್ ಪನಾಗರಿಯಾ ಆಗಿರ್ತಾರೆ. ಈ ಹಣಕಾಸು ಆಯೋಗದ ಬಗ್ಗೆ ನಮಗೆ ಸಂವಿಧಾನದಲ್ಲಿ 280ನೇ ವಿಧಿ ತಿಳಿಸ್ಕೊಡುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಈ ಹಣಕಾಸು ಆಯೋಗ ರಚನೆ ಆಗುತ್ತೆ. ಅದನ್ನು ಆಯ್ಕೆ ಮಾಡೋರು ನಮ್ಮ ರಾಷ್ಟ್ರಪತಿಗಳಾಗಿರ್ತಾರೆ. ಇಷ್ಟು ಸಹ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ. 1 ವರ್ಡ್ ಅಂತ ಬಂದಾಗ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು, ಸಮೀರ್ ವಿ ಕಾಮತ್ ಯಾರು? ಈ ಸಮೀರ್ ವಿ ಕಾಮತ್ ಬಂದು ನಮಗೆ DRDO, ಎಲ್ಲರೂ ಸಹ ಗೊತ್ತು, ಡಿಫೆನ್ಸ್ ರಿಸರ್ಚ್
ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ಫುಲ್ ಫಾರ್ಮ್ ಇಂಪಾರ್ಟೆಂಟು. 1958ರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ. ಇದರ ಪ್ರಸ್ತುತ ಅಧ್ಯಕ್ಷರು ಅಂತ ಕೇಳಿದರೆ ಸಮೀರ್ ವಿ ಕಾಮತ್ ಅವರಾಗಿರ್ತಾರೆ. ಇನ್ನು ರಾಜೀವ್ ಕುಮಾರ್ ಅವರು ಏನಕ್ಕೆ ಇಂಪಾರ್ಟೆಂಟ್ ಆಗಿದ್ದಾರೆ? ಇವರು ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್. ಓಕೆ, ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರುತ್ತೆ. CEC ಅಂತ ಕರೀತಾರೆ ಇದನ್ನ, ಚೀಫ್ ಎಲೆಕ್ಷನ್ ಕಮಿಷನರ್. ಅಂದರೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಾರೆ. ಇದನ್ನು ಸಹ ಸಂವಿಧಾನದ ವಿಧಿ 324ರಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರುತ್ತೆ ಸ್ನೇಹಿತರೆ. ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷಗಳು, ಯಾವುದು ಮೊದಲು ಅದಾಗಿರುತ್ತೆ, ನೆನಪಿರಬೇಕು. ಮುಂದಿನ ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಭಾರತ ದಂಡ ಸಂಹಿತೆ ಬದಲಾಗಿ ಜಾರಿಗೆ ತಂದಿರುವ ಹೊಸ ಕಾಯ್ದೆ ಯಾವುದು? ಅಂದರೆ ನಮಗೆ IPC ಅಂತ ಎಲ್ಲರೂ ಸಹ ನೀವು ಸಬ್ಜೆಕ್ಟಲ್ಲಿ ಓದಿರ್ತೀರ. ಇಂಡಿಯನ್ ಪಿನೈಲ್ ಕೋಡ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಆ ಇಂಡಿಯನ್ ಪಿನೈಲ್ ಕೋಡ್ ಬದಲಾಗಿ ಜಾರಿಗೆ ತಂದಿರುವಂತಹ ಹೊಸ ಕಾಯ್ದೆ ಅಂತ ಕೇಳಿದರೆ ಸರಿ ಉತ್ತರ ಭಾರತೀಯ ನ್ಯಾಯ ಸಮಿತಿ ಕಾಯ್ದೆ ಆಗಿರುತ್ತೆ. ಅಂದರೆ ನ್ಯಾಯ ಸಮಿತಿ ಅಥವಾ ಸಂಹಿತೆ ಕಾಯ್ದೆ ಆಗಿರುತ್ತೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಯಾಕಂದರೆ ಈ ಥರ ಎಕ್ಸಾಮ್ಗಳಲ್ಲಿ ಈ ಥರ ಪ್ರಶ್ನೆಗಳು ಸಹ ಕೇಳ್ತಾ ಬರ್ತಾರೆ. ಹಾಗಾದರೆ ಇಂಡಿಯನ್ ಪಿನೈಲ್ ಕೋಡ್ ಬಗ್ಗೆ ನೀವೇನೆಲ್ಲ ತಿಳ್ಕೊಂಡಿರಬೇಕು? ಇದು ಇಂಡಿಯನ್ ಪಿನೈಲ್ ಕೋಡ್ ಬಂದು 1860ರಲ್ಲಿ ಅಳವಡಿಸ್ಕೊಳ್ಳಲಾಗುತ್ತೆ. ಅಂದರೆ ಎನಾಕ್ಟೆಡ್ ಅಂತ ಕೇಳ್ತಾರೆ, ನೀವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳಿ. ಬಟ್ ಇದು ಜಾರಿಗೆ ಬರೋದು 1862 ಜನವರಿ 1ರಿಂದ. ನಿಮಗೆ ಇಲ್ಲಿ ಎಕ್ಸಾಮಲ್ಲಿ 2 ಥರ ಕನ್ಫ್ಯೂಷನ್ ಮಾಡ್ತಾರೆ. ಇದು ಜಾರಿಗೆ ಬಂದ ವರ್ಷ ಅಂತ ಕೇಳ್ತಾರೆ, ಅಥವಾ ಇದನ್ನು ಅಳವಡಿಸಿಕೊಂಡ ವರ್ಷ ಅಂತ ಕೇಳಿದರೆ 1860, ಜಾರಿಗೆ ಬಂದ ವರ್ಷ ಅಂತ ಕೇಳಿದರೆ ಜನವರಿ 1. ಸಿಂಪಲ್, ನೀವು ಕನ್ನಡದಲ್ಲಿ ಕನ್ಫ್ಯೂಷನ್ ಆಗಿಬಿಡುತ್ತೆ. ನೀವು ಎನಾಕ್ಟೆಡ್ ಅಂತ ಕೇಳಿದರೆ ಇಲ್ಲ ಆಗುತ್ತೆ, ಜಾರಿಗೆ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದರೆ 1862 ಅಂತ ನೆನಪಿರಬೇಕು. ಇದ್ರ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ IPC 1860 ಇದ್ದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು ಅಂತ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉತ್ತರವನ್ನು, ಅಥವಾ ನೀವು ತಿಳ್ಕೊಂಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇನ್ನು CRPC ಕೋಡ್ ಅಂತ ಬರುತ್ತೆ. ಈ CRPC ಕೋಡ್ ಅಂತ ಬಂದಾಗ ಇದು ಫುಲ್ ಫಾರ್ಮ್ ಬಂದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕಾಮನ್ಲಿ ಅಂತ ಬರುತ್ತೆ. ಇದು ಫುಲ್ ಫಾರ್ಮ್ ತುಂಬಾ ಇಂಪಾರ್ಟೆಂಟು, ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕಾಮನ್ಲಿ ಅಂತ. ಈ CRPCನೂ ಅಷ್ಟೇ 1973ರಲ್ಲಿ ಎನ್ಯಾಕ್ಟ್ ಮಾಡ್ಕೊತೀವಿ. ಜಾರಿಗೆ ಬರೋದು 1974 ಏಪ್ರಿಲ್ 1ರಿಂದ, ನೆನಪಿರ್ಬೇಕು. ಈ ಎಕ್ಸಾಮಲ್ಲಿ ಇಷ್ಟು ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. PCಗಾಗಿರ್ಬೋದು, PSIಗಾಗಿರ್ಬೋದು, ತದನಂತರ PDOಗೂ ಸಹ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಎಕ್ಸಾಮ್ಗಳಿಗೆ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಷ್ಟು ಅಂಶಗಳನ್ನು ನೀವು IPC ಮತ್ತು CRPC ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಭಾರತದ 22ನೇ ಕೇಂದ್ರ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕ್ವಶನ್ಸ್ ಕೇಳ್ತಾರೆ. ಪ್ರಸ್ತುತ ರಿತುರಾಜ್ ಅವಸ್ಥಿ ಅವರು ಕೇಂದ್ರ ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಕಾನೂನು ಓಕೆ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಕರ್ನಾಟಕದ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕ್ವಶನ್ಸ್ ಕೇಳಿದರೆ ಇಲ್ಲಿದೆ ನೋಡಿ ಸ್ನೇಹಿತರೆ. 4ನೇ ಆಪ್ಷನು SR ಬನ್ನೂರುಮಠ ಅವರು ಕರ್ನಾಟಕದ ಕಾನೂನು ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನ ಹೊಂದಿದ MS ಸ್ವಾಮಿನಾಥನ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಎಲ್ರಿಗೂ ಸಹ ಗೊತ್ತಿರುತ್ತೆ. MS ಸ್ವಾಮಿನಾಥನ್ ಅಂದ ತಕ್ಷಣ ನಮಗೆ ಬರೋದು ಗ್ರೀನ್ ರೆವಲ್ಯೂಷನ್, ಅಂದರೆ ಹಸಿರು ಕ್ರಾಂತಿ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಈ ಹಸಿರು ಕ್ರಾಂತಿ ಪಿತಾಮಹ ಅಂತಲೂ ಸಹ ಇವ್ರನ್ನ ಕರಿತೀವಿ ನೋಡಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ MS ಸ್ವಾಮಿನಾಥನ್ ಅವರಾಗಿರ್ತಾರೆ. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಿದರೆ ನಿಮಗೆ ನಾರ್ಮನ್ ಬೋರ್ಲಾಗ್ ಅವರಾಗಿರ್ತಾರೆ. ಇದು ಇಂಪಾರ್ಟೆಂಟು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನಿಮಗೆ ಜಸ್ಟ್ ಒಂದೇ ವರ್ಡಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ 2 ಆಪ್ಷನ್ಸ್ ಇದ್ದರೆ ನಾರ್ಮನ್ ಬೋರ್ಲಾಗ್ ಆಗಬೇಕು. ಸ್ಪೆಸಿಫಿಕ್ಕಾಗಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಇದ್ದರೆ MS ಸ್ವಾಮಿನಾಥನನ್ನು ಚೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾರ್ಮನ್ ಬೋರ್ಲಾಗ್ ಬಂದು ನಮಗೆ HVY ಅಂದರೆ ಹೈ ವೆರೈಟಿ ಎಲ್ಡಿಂಗ್ಸ್, ಅಂದರೆ ಈ ಗೋಧಿ ಮತ್ತು ಭತ್ತದ ಬಗ್ಗೆ ಪ್ರಥಮ ಬಾರಿಗೆ ಈ ಹಸಿರು ಕ್ರಾಂತಿ ಜರುಗುತ್ತದೆ. ಅದರಲ್ಲೂ ಭಾರತದಲ್ಲಿ 1967-68ರಿಂದ 1977-78 ನಡುವೆ ಇದು ಜರುಗ್ತಾ ಬರುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅತಿ ಹೆಚ್ಚು ಭಾರತದಲ್ಲಿ ಪ್ರಭಾವ ಬೀರಿದಂತಹ ರಾಜ್ಯಗಳು ಅಂತ ಕೇಳಿದರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇದು ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಸ್ನೇಹಿತರೆ. ಇಷ್ಟು ಅಂಶಗಳನ್ನು ಸಹ ನೀವು ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿ ಅಂತ ಬಂದಾಗ ತಿಳ್ಕೊಂಡಿರಬೇಕಾಗುತ್ತೆ. ನಮಗೇನು ಈ ಹಸಿರು ಕ್ರಾಂತಿಯ ನಾರ್ಮನ್ ಬೋರ್ಲಾಗ್ ಅವರಿಗೆ 1970ರಲ್ಲಿ ಇದಕ್ಕೋಸ್ಕರ ನೊಬೆಲ್ ಶಾಂತಿ ಪ್ರಶಸ್ತಿನೂ ಸಹ ಅವರಿಗೆ ದೊರಕಿರುತ್ತೆ. ಅದನ್ನು ನೆನಪಲ್ಲಿ ಇಟ್ಟಿರಬೇಕಾಗುತ್ತೆ ನೀವು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ,
ಇತ್ತೀಚೆಗೆ ಇನ್ಫೋಸಿಸ್ನ ಡಿಜಿಟಲ್ ರಾಯಭಾರಿಯಾಗಿ ನೇಮಕವಾದವರು ಯಾರು? ಯಾಕಂದರೆ ನಮ್ಮ ಭಾರತದ ಇಸ್ರೋ, ಅದೇ ಥರ ಇನ್ಫೋಸಿಸ್ ಇವೆಲ್ಲವೂ ಸಹ ಪ್ರಪಂಚಕ್ಕೆ ಪ್ರಸಿದ್ಧ ಪಡೆದಂತಹ ಸಂಸ್ಥೆಗಳಾಗಿರ್ತವೆ. ಇನ್ಫೋಸಿಸ್ ಎಲ್ಲ ದೇಶದಲ್ಲೂ ಸಹ ಇದೆ ಸ್ನೇಹಿತರೆ, ಆಲ್ಮೋಸ್ಟ್. ಓಕೆ, ಇಲ್ಲಿ ನಮಗೆ ಇನ್ಫೋಸಿಸ್ ಅಂತ ಬಂದಾಗ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದರಲ್ಲಿ ಇತ್ತೀಚೆಗೆ ಡಿಜಿಟಲ್ ರಾಯಭಾರಿಯಾಗಿ ನೇಮಕ ಆದವರು ಯಾರು ಅಂತ ಕೇಳಿದರೆ ರಫೇಲ್ ನಡಾಲ್ ಆಗಿರ್ತಾರೆ. ಇವರು ಟೆನ್ನಿಸ್ ಪ್ಲೇಯರ್ ಆಗಿರ್ತಾರೆ. ಹಾಗಾದರೆ ಮಿಕ್ಕಿದಂತಹ ಈ ಪ್ಲೇಯರ್ಸ್ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂದರೆ ಸಹ ಎಲ್ಲರೂ ಸಹ ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ಪ್ರಸಿದ್ಧ ಕ್ರೀಡಾಪಟುಗಳಾಗಿರ್ತಾರೆ. ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಈ ಥರ ಹೆಸರೆಲ್ಲ ಕೊಟ್ಬಿಟ್ಟು ನಿಮಗೆ ಇಲ್ಲಿ ನೋವಾಕ್ ಜೋಕೋವಿಕ್ ಆಗಬೇಕು. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಯಾವ ದೇಶದವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ತಾ ಬರ್ತಾನೆ ಎಕ್ಸಾಮ್ಗಳಲ್ಲಿ. ಇವನ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರ ಸ್ವರ ವೇದ ಮಹಾಮಂದಿರ ಎಲ್ಲಿದೆ ಅಂತ ಪ್ರಶ್ನೆ ಆಗುತ್ತೆ. ಇದು ವಾರಣಾಸಿಯಲ್ಲಿದೆ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಸ್ನೇಹಿತರೆ. ಇದು ಸಹ ಇತ್ತೀಚೆಗೆ ಜನವರಿಯಲ್ಲಿ ಸುದ್ದಿಯಲ್ಲಿತ್ತು, ಹಾಗಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ವಾರಣಾಸಿ ಬರೋದು ನಮಗೆ ಉತ್ತರ ಪ್ರದೇಶದಲ್ಲಿರುತ್ತೆ. ಇನ್ನು ವಾರಣಾಸಿಯಲ್ಲಿ ಅಶೋಕನ ಸಾರನಾಥ ಸ್ತಂಭ ಇದೆ ಸ್ನೇಹಿತರೆ. ಎಲ್ಲರೂ ಇತಿಹಾಸದಲ್ಲಿ ಓದಿರ್ತೀರ ಸಾರನಾಥ ಸ್ತಂಭ. ಅದರಲ್ಲಿ ನಮಗೆ ಅಶೋಕನ ಚಕ್ರದ ಬಗ್ಗೆ 24 ಗೆರೆಗಳನ್ನು ಒಳಗೊಂಡಿರುತ್ತೆ. ಅದು ನಮ್ಮ ಬಾವುಟದಲ್ಲಿ ಸಹ ನಾವು ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಮತ್ತು ಅದರಲ್ಲಿ ಸಿಂಹಗಳಿರ್ತವೆ, 4 ತಲೆಯ ಸಿಂಹ ನಮಗೆ ಕಣ್ಣಿಗೆ ಕಾಣೋದು. ಅದರಲ್ಲಿ 3 ಸಿಂಹಗಳಾಗಿರ್ತವೆ. ಇಷ್ಟು ಸಹ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಮುಂದಿನ ಪ್ರಶ್ನೆ ನೋಡೋದಾದರೆ, ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು? ಇದು 100% ನಮಗೆ KPSC KS ಅಲ್ಲಿ ಅಥವಾ PSI ಫಾರ್ನಾಟ್ ಅಥವಾ ಇತ್ತೀಚೆಗೆ ಯಾವುದೇ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇತ್ತೀಚೆಗೆ ನಮಗೆ ಕರ್ನಾಟಕದಲ್ಲಿ 6ನೇ ವೇತನ ಆಯೋಗ ಪ್ರಸ್ತುತ ಚಾಲ್ತಿಯಲ್ಲಿದೆ. ನೆಕ್ಸ್ಟ್ ನಮಗದು 7ನೇ ವೇತನ ಆಯೋಗಕ್ಕೆ ಮಾರ್ಪಾಡಾಗಬೇಕಾಗಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ ಸ್ನೇಹಿತರೆ. ಇದರ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸುಧಾಕರ್ ರಾವ್ ಅವರಾಗಿರ್ತಾರೆ. ಇದರ ಅಧ್ಯಕ್ಷರು ಬಂದು ಸುಧಾಕರ್ ರಾವ್ ಅವರಾಗಿರ್ತಾರೆ. ಇನ್ನು ಇಬ್ಬರಿದ್ದಾರೆ ನೋಡಿ, ಇಲ್ಲಿ PV ರಾಮಮೂರ್ತಿ, ಶ್ರೀಕಾಂತ್ ಹೊನ್ನವಳ್ಳಿ ಇದರ ಮೆಂಬರ್ಗಳಾಗಿರ್ತಾರೆ. 7ನೇ ವೇತನ ಆಯೋಗದ ಮೆಂಬರ್. ಅಧ್ಯಕ್ಷ ಅಂತ ಕೇಳಿದರೆ ಸುಧಾಕರು, ಅದರ ಇಬ್ಬರು ಮೆಂಬರ್ ಅಂತ ಕೇಳಿದರೆ ಸದಸ್ಯರು ಅಂತ ಕೇಳಿದರೆ B ರಾಮಮೂರ್ತಿ ಮತ್ತು ಶ್ರೀಕಾಂತ್ ಹೊನ್ನವಳ್ಳಿ ಅವರಾಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, 2024ರ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಸ್ತಬ್ಧ ಚಿತ್ರ ಪ್ರಶಸ್ತಿ ಪಡೆದಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಗುತ್ತೆ. ಈ ಥರ ಪ್ರಶ್ನೆಗಳು ಪ್ರತಿ ಒಂದು ಚಿಕ್ಕ ಚಿಕ್ಕ ಎಕ್ಸಾಮ್ಗಳಲ್ಲಿ ಜಾಸ್ತಿನೇ ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ನೆನಪಿಟ್ಕೊಂಡಿರಬೇಕಾಗುತ್ತೆ. ಸರಿ ಉತ್ತರ ಬಂದು ಇದಕ್ಕೆ ನಮಗೆ ಒಡಿಸ್ಸಾ ರಾಜ್ಯ ಆಗಿರುತ್ತೆ. ಇದಕ್ಕೆ ಏನಕ್ಕೆ ಈ ಒಡಿಸ್ಸಾ ರಾಜ್ಯಕ್ಕೆ ಕೊಟ್ಟಿದ್ದಂದರೆ ಅದರ ಬೆಸ್ಟ್ ಟ್ಯಾಬ್ಲು ಚಿತ್ರ ಯಾವುದು ಅಂತ ಕೇಳಿದರೆ ಈ ಮಹಿಳಾ ಸಬಲೀಕರಣದ ಬಗ್ಗೆ ಅವರು ನಮಗೆ ಡಿಸ್ಪ್ಲೇ ಮಾಡಿರ್ತಾರೆ. ಹಾಗಾಗಿ ಮಹಿಳಾ ಸಬಲೀಕರಣಕ್ಕೋಸ್ಕರ ಇಲ್ಲಿ ಒಡಿಸ್ಸಾಗೆ ಪ್ರಥಮ ಒಂದು ಅತ್ಯುತ್ತಮ ಸ್ತಬ್ಧ ಚಿತ್ರ ಪ್ರಶಸ್ತಿ ಪಡೆದಂತಹ ರಾಜ್ಯ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ನೇಹಿತರೆ. ಹಾಗಾದರೆ ನಮಗೆ ಈ ಅತ್ಯುತ್ತಮ ಸ್ತಬ್ಧ ಚಿತ್ರ ಕೊಡೋದು ಗಣರಾಜ್ಯೋತ್ಸವ ಅಂತ ಗೊತ್ತು. ಜನವರಿ 26ರಂದು ನಾವು ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಇಲ್ಲಿ ಪ್ರತಿ ವರ್ಷ ಒಬ್ಬರು ಗೆಸ್ಟ್ ಬರ್ತಾರೆ ಸ್ನೇಹಿತರೆ. ಅಂದರೆ ಇತರೆ ಬೇರೆ ದೇಶದಿಂದ ಪ್ರತಿ ಸಲ ಒಬ್ಬರನ್ನ ಗೆಸ್ಟ್ನ ಕರೆಸ್ತಾ ಬರ್ತೀವಿ. ಅದರಲ್ಲಿ ಈ ವರ್ಷದ 2024ರ ಗಣರಾಜ್ಯೋತ್ಸವದಲ್ಲಿ ಯಾರು ಅತಿಥಿಯಾಗಿ ಬಂದವರು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರುವಂತಹ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ನಮಗೆ ಭಾರತಕ್ಕೆ ಭೇಟಿ ನೀಡಿರ್ತಾರೆ. ಇದನ್ನು ಸಹ ಎಕ್ಸಾಮಲ್ಲಿ ಕ್ವಶನ್ ಆಗುತ್ತೆ. ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರ್ತಾರೆ. ಅಂಥ ದಿನದಲ್ಲಿ ನಮಗೆ ಈ ಪದ್ಮ ಪ್ರಶಸ್ತಿಗಳನ್ನ ನೀಡ್ತಾ ಬರ್ತಾರೆ ಪ್ರತಿ ವರ್ಷ ಜನವರಿ 26ರಂದು, ನೆನಪಿರಬೇಕು. ಟೋಟಲ್ ನಮಗೆ ಈ ವರ್ಷ 132 ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಅದರಲ್ಲಿ ಡಿವೈಡ್ ಮಾಡ್ತಾ ಬರ್ತಾರೆ. ಪದ್ಮವಿಭೂಷಣ ಮತ್ತು ಪದ್ಮಭೂಷಣ ಮತ್ತು ಪದ್ಮ ಪ್ರಶಸ್ತಿಗಳು. ಪದ್ಮವಿಭೂಷಣ ಬಂದು ಟೋಟಲ್ಲು 5 ಜನಕ್ಕೆ ನೀಡಿದ್ದಾರೆ. ಪದ್ಮಭೂಷಣ 17 ಜನಕ್ಕೆ ನೀಡಿದ್ದಾರೆ. ಇನ್ನು ಪದ್ಮ ಪ್ರಶಸ್ತಿಗಳು ಬಂದು 110 ನೀಡಿದ್ದಾರೆ ಸ್ನೇಹಿತರೆ. ಇಷ್ಟು ಸಹ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ, ನೆನ್ಪಿಡ್ಬೇಕು. ಯಾವ್ದು ಬೇಕಾದ್ರೂ ಕ್ವಶನ್ಸ್ ಕೇಳ್ಬೋದು. ಇನ್ನು ಭಾರತದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಆರ್ಡ್ರ್ ವೈಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ. ಮೊದಲು ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಅಂತ ಕೇಳಿದರೆ ಭಾರತ ರತ್ನ ಆಗಿರುತ್ತೆ. ತದನಂತರ ಪದ್ಮ ವಿಭೂಷಣ ಆಗಿರುತ್ತೆ. ತದನಂತರ ಪದ್ಮಭೂಷಣ ಆಗಿರುತ್ತೆ. ನಂತರ ಪದ್ಮಶ್ರೀ ಆಗಿರುತ್ತೆ, ನೆನಪಿರಬೇಕು. ನಿಮಗಿಲ್ಲಿ ಭಾರತ ರತ್ನ ಅನ್ನೋದು ನೆನಪಿದ್ರೆ ಸಾಕು. ನೆಕ್ಸ್ಟ್ ನೋಡಿ, ಇಲ್ಲಿ ಜಾಸ್ತಿ ವರ್ಡ್ ಇದೆ, ಜಾಸ್ತಿ ಅಕ್ಷರಗಳಿದೆ. ಪದ್ಮವಿಭೂಷಣ, ಆಮೇಲೆ ಒಂದು ಅಕ್ಷರ ಕಡಿಮೆ ಆಗಿದೆ ಪದ್ಮಭೂಷಣ, ಆಮೇಲೆ ಇನ್ನೂ ಒಂದು ಅಕ್ಷರ ಕಡಿಮೆ ಆಗಿದೆ ಪದ್ಮಶ್ರೀ. ಈ ಥರ ಸಿಂಪಲಾಗಿ ನೀವು ನೆನಪಿಟ್ಕೊಂಡಿದ್ರೆ ಸಾಕು. ಎಕ್ಸಾಮಲ್ಲಿ ಆರ್ಡರ್ ವೈಸ್ ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಇಲ್ಲಿ ನಮಗೆ ಈ ಅತ್ಯುತ್ತಮ ಸ್ತಬ್ಧ ಚಿತ್ರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಯಾವ ರಾಜ್ಯ ಅಂತ. ಬಟ್ ಯಾವ ಒಂದು ಡಿಪಾರ್ಟ್ಮೆಂಟು ಇಲಾಖೆಗೆ ಈ ಸ್ತಬ್ಧ ಚಿತ್ರ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದರೆ ಸಂಸ್ಕೃತಿ ಇಲಾಖೆಗೆ ನೀಡಿದ್ದಾರೆ. ಇದನ್ನು ಸಹ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ಯುನೆಸ್ಕೋ ICH ಗಾರ್ಬಾ ನೃತ್ಯಕ್ಕೆ ಮಾನ್ಯತೆ ನೀಡಿದ್ದು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಈ ನೃತ್ಯ ಕಂಡುಬರುತ್ತದೆ? ಓಕೆ, ಈ ಗಾರ್ಬಾ ನೃತ್ಯ ಬಂದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಗುಜರಾತಿಗೆ. ಸಿಂಪಲ್, ಜಿ ಇದೆ, ಇಲ್ಲಿ ಜಿ ಬರುತ್ತೆ. ಗುಜರಾತಿಗೆ ಸಂಬಂಧಪಟ್ಟಂತಹ ಒಂದು ನೃತ್ಯ ಆಗುತ್ತೆ. ಇದೊಂದು 15ನೇ ವಿಶೇಷತೆ ಪಡೆದಂತಹ ಒಂದು ಯುನೆಸ್ಕೋ ICHಗೆ ಸಂಬಂಧಪಟ್ಟಂತಹ ಒಂದು ಮಾನ್ಯತೆ ಪಡೆದಂತಹ ಒಂದು ನೃತ್ಯ ಆಗಿರುತ್ತೆ. ನೆನ್ಪಿಡಬೇಕು, ಟೋಟಲ್ ಇದು 15ನೇ ನೃತ್ಯ ಆಗಿರುತ್ತೆ. ಅಂದರೆ ಬೇರೆ ಬೇರೆ ಥರ ಸ್ಪೆಷಲ್ ಕ್ಯಾರೆಕ್ಟ್ರಲ್ಲಿ ನಮಗೆ ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾ ಬಂದಿದ್ದಾರೆ. ಹಾಗಾಗಿ ಗಾರ್ಬಾ ನೃತ್ಯ ಬಂದು 15ನೇದು. ತದನಂತರ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ನೃತ್ಯ ಆಗಿರುತ್ತೆ. ಅದೇ ಥರ ನಿಮಗೆ ತುಂಬಾ ನೃತ್ಯಗಳು ಕಂಡು ಬರ್ತವೆ. ಅವುಗಳ ಬಗ್ಗೆ ನೀವು ಓದಿರಬೇಕು. PCPSC ಎಕ್ಸಾಮ್ಗೆ ಅವೆಲ್ಲ ನೃತ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅದಕ್ಕೂ ಮುನ್ನ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಇನ್ನೂ ಯಾವ ಥರ ಈ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಇದು 1945ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇವೆರಡು ಎಕ್ಸಾಮಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ ಸ್ನೇಹಿತರೆ. ತದನಂತರ ಇಂಡಿಯಾದಲ್ಲಿ ಪ್ರಸ್ತುತ ಎಷ್ಟು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂತಹ ತಾಣಗಳಿದ್ದಾವೆ ಅಂತ ಕೇಳ್ತಾರೆ. ಪ್ರಸ್ತುತ 42 ಇದೆ. ಮುಂಚೆ 40 ಇತ್ತು. ರೀಸೆಂಟಾಗಿ 2 ಆಯ್ಕೆಯಾಗಿದ್ದು, ಅದರಲ್ಲಿ 41ನೇದು ಶಾಂತಿನಿಕೇತನ, ಇದು ವೆಸ್ಟ್ ಬೆಂಗಾಳಲ್ಲಿದೆ. ಶಾಂತಿನಿಕೇತನ ನೆನಪಿರಬೇಕು. ನಂತರ 42ನೇದು ನಮ್ಮ ಹೆಮ್ಮೆ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇದು 42ನೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ತಾಣ ಆಗಿರುತ್ತೆ, ಹೊಯ್ಸಳರಿಗೆ ಸಂಬಂಧಪಟ್ಟಂಥದ್ದು. ಇವೆರಡು ಸಹ ನೆನಪಲ್ಲಿ ಇರಬೇಕು. ಇನ್ನು ಮುಂದಿನ ಪ್ರಶ್ನೆ, ಐಸ್ಲ್ಯಾಂಡ್ನ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂನಿಂದ 2023ರ ಲೈಫ್ ಎರಿಕ್ಷನ್ ಲೂನರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಮ್ಮ ಇಸ್ರೋ, ನಮಗೆ ಚಂದ್ರಯಾನ 3 ಯಶಸ್ವಿ ಕಾಣ್ತಲ್ಲ, ಅದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಇಸ್ರೋಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರುತ್ತೆ. ಇದು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಇನ್ನು ಇಸ್ರೋ ಅಂತ ಬಂದಾಗ ನೀವೇನೆಲ್ಲ ಓದಿರ್ಬೇಕನ್ನೋದನ್ನ ಮೊದಲ ಒಂದು ಕ್ವಶನ್ಗಳಲ್ಲಿ ಪ್ರಶ್ನೆಯಲ್ಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಅಷ್ಟು ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಇನ್ನು ನಾಸಾ ಅಂತ ಬರುತ್ತೆ. ಇದು ಅಮೆರಿಕ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ. ಜಾಕ್ಸಾ ಬಂದು ಜಪಾನ್ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ. ರೋಸ್ಕಾಸ್ಮೋಸ್ ಬಂದು ಇದು ರಷ್ಯಾ ದೇಶದ ಒಂದು ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ. ಇಷ್ಟು ಸಹ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ರಿ. ಇನ್ನು ಗೆಲಿಲಿಯೋ ಅಂತ ಒಂದು ಬಾಹ್ಯಾಕಾಶ ಸಂಸ್ಥೆ ಬರುತ್ತೆ. ಇದು ಯುರೋಪ್ ಯೂನಿಯನ್ಗೆ ಸೇರಿದಂತಹ ಒಂದು ಬಾಹ್ಯಾಕಾಶ ಸಂಸ್ಥೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಈ ಸ್ಪೇಸ್ ಎಕ್ಸ್ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿ. ಇದೊಂದು ಪ್ರೈವೇಟ್ ಬಾಹ್ಯಾಕಾಶ ಸಂಸ್ಥೆ ಅಥವಾ ಒಂದು ಕಂಪನಿ ಆಗಿರುತ್ತೆ. ಇದನ್ನು ಎಲಾನ್ ಮಸ್ಕ್ ಅವರು ಜಾರಿಗೆ ತಂದಿರ್ತಾರೆ, ನೆನಪಿರಬೇಕು. ಈ ಸ್ಪೇಸ್ ಎಕ್ಸ್ ಸಹ ಅಮೆರಿಕದಲ್ಲೇ ಇದೆ ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಇಲ್ಲಿ ಇಸ್ರೋ ಮತ್ತು ನಾಸಾ ಅಂತ ಓದಿದ್ರಿ. ಇಸ್ರೋ ಮತ್ತು ನಾಸಾ ಎರಡು ಒಗ್ಗೂಡಿ ಒಂದು ಮಿಷನನ್ನು ಜಾರಿಗೆ ತಂದಿತ್ತು. ಅದೇ ನಿಸಾರ್ ಮಿಷನ್ ಆಗಿರುತ್ತೆ. ಓಕೆ, ಇದು ನಿಸಾರ್ ಮಿಷನ್ ಯಾವುದರ ಒಂದು ಅಧ್ಯಯನಕ್ಕೋಸ್ಕರ ಈ ನಿಸಾರ್ ಮಿಷನನ್ನು ಉಡಾವಣೆ ಮಾಡಿದ್ದರು ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಇಲ್ಲ ಅದನ್ನು ನೀವೇ ಖುದ್ದಾಗಿ ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಮಗೆ ಈ ನಾಸಾ ಅಂತ ಬಂದಾಗ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಒಂದು ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ 1958ರಲ್ಲಿ ಇದು ಸ್ಥಾಪನೆ ಆಗಿತ್ತು. ಇನ್ನು ಸ್ಪೇಸ್ ಎಕ್ಸ್ ಅಂತ ಹೇಳಿದ್ವಿ, ಇದು 2002ರಲ್ಲಿ ಸ್ಥಾಪನೆ ಆಗಿರುತ್ತೆ ಸ್ನೇಹಿತರೆ. ಇನ್ನು ಜಾಕ್ಸಾ ಅಂತಿದೆ ನೋಡಿ, ಇದರ ಫುಲ್ ಫಾರ್ಮ್ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಜಪಾನೀಸ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ ಕರಿತೀವಿ. ಅದರ ಫುಲ್ ಫಾರ್ಮು ಸಹ ನೀವು ಎಕ್ಸಾಮ್ಗೋಸ್ಕರ ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ ಬಹುಮುಖ್ಯ ಜನವರಿ 2024ರ ಬಹುಮುಖ್ಯ ಪ್ರಶ್ನೆಗಳಾಗಿರ್ತವೆ. ಇನ್ನೂ ಸಹ ಭಾಗ 2 ಪ್ರಶ್ನೆಗಳು ಸಹ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.